ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅಶ್ವಿನಿ. ಫ್ರೆಂಡ್ಸ್, ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನನ್ನ ಮಗಳು ಕೂಡ ಡ್ಯಾನ್ಸಲ್ಲಿ ಇದ್ದಾಳೆ. ಅವಳಿಗೆ ಹೇಗೆಲ್ಲ ಮೇಕಪ್ ಮಾಡಿದೆ ಅಂತ ಹೇಳಿ ಈ ವಿಡಿಯೋಸ್ನಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಮಗಳು ಕೂಡ ಡ್ಯಾನ್ಸ್ಗೆ ಇದ್ದಾಳೆ. ಹಾಗಾಗಿ ಅವಳಿಗೆ ಸ್ವಲ್ಪ ಅಂದರೆ ಕರೆಕ್ಟ್ ಟೈಮಿಗೆ ಬರೋಕ್ಕೆ ಹೇಳಿದ್ದಾರೆ. ಡೈಲಿ ಸ್ಕೂಲ್ಗೆ 8 o'clock ಹೋಗ್ತಿದ್ದಲ್ಲ, ಹಾಗೆ ಬರೋಕ್ಕೆ ಹೇಳಿದ್ದಾರೆ. ಆದ್ರೂ ನಾನು ಸ್ವಲ್ಪ ಅವಳಿಗೆ ಬೇಗ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅವಳಿಗೆ ಮೇಕಪ್ ಮಾಡೋದಕ್ಕೆ ಟೈಮ್ ಕರೆಕ್ಟ್ ಆಗುತ್ತಲ್ವ. ಹಾಗಾಗಿ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ನನಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ಗೆ ಸ್ವಲ್ಪ ಉಗುರು ಬೆಚ್ಚಗಿರುವಷ್ಟು ಬಿಸಿ ನೀರು, ಹಾಗೆ ಅದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಜೇನುತುಪ್ಪ, ಮತ್ತು ಈ ಬೇಸಿಲ್ ಸೀಡ್ಸ್ ಅಂತೀವಲ್ಲ ಅದು, ಅಥವಾ ಕಾಮಕಸ್ತೂರಿ ಬೀಜ ಅಂತೀವಲ್ಲ ಇದು, ಅದನ್ನು ರಾತ್ರಿಯೇ ನೆನೆ ಹಾಕಿಟ್ಟಿದ್ದೆ. ಇದೆಲ್ಲನೂ ಮಿಕ್ಸ್ ಮಾಡಿ ಕುಡಿಯೋ ಅಭ್ಯಾಸ ತುಂಬಾ ಒಳ್ಳೆಯದು. ಅದು ಕುಡಿಯೋದ್ರಿಂದ ಹೆಲ್ತಿಗೂ ಚೆನ್ನಾಗಿರುತ್ತೆ, ಮತ್ತು ತಂಪು ಕೂಡ ಇರುತ್ತೆ, ಎಲ್ಲದಕ್ಕೂ ಒಳ್ಳೆಯದು ಅನ್ನೋದಕ್ಕೋಸ್ಕರ ನನಗೆ ಅದೇನೋ ಗೊತ್ತಿಲ್ಲ, ಕುಡಿಯೋ ಒಂಥರ ಅಭ್ಯಾಸ ರೂಢಿ ಆಗಿಬಿಟ್ಟಿದೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಅದು ಬಿಸಿ ನೀರು ಥರ ಕುಡಿದ್ಬಿಡ್ತೀನಿ. ಅದಾಗಿದ ನಂತರ ಸ್ವಲ್ಪ ಕಾಫಿಗೆಲ್ಲ ರೆಡಿ ಮಾಡಿ ಇಟ್ಟು ಬಂದೆ ಒಳಗಡೆ. ಮತ್ತು ಆಚೆ ಬಂದುಬಿಟ್ಟು ಹೊಸ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಬಂದೆ. ನಂತರ ಮಗಳಿಗೆ ಏನಾದರೂ ಟಿಫನ್ ರೆಡಿ ಮಾಡಬೇಕಲ್ವಾ, ಮತ್ತು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸು ಏನಾದರೂ ಹಿಡ್ಕೊಂಡು ಬನ್ನಿ ಅಂತ ಕೂಡ ಹೇಳಿದಾರಂತೆ. ನೀರು, ವಾಟರ್ ಬಾಟಲು ಎಲ್ಲ ಹಿಡ್ಕೊಂಬರಕ್ಕೆ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಸ್ವಲ್ಪ ತಿಂದಿರ್ತಾರೆ ಬೆಳಿಗ್ಗೆ, ಇಲ್ಲಾದರೆ ಹಾಗೆ ಹೋಗಿರ್ತಾರೆ ಒಂದೊಂದು ಮಕ್ಕಳು ಖುಷಿಗೆ. ಹಾಗಾಗಿ ಹಾಗೆ ಏನಾದರೂ ಸ್ನ್ಯಾಕ್ಸ್ ಇಟ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಬಟ್ ನಾನು ಬೆಳಗ್ಗೆ ಸ್ವಲ್ಪ ತಿನ್ಕೊಂಡು ಹೋಗಲಿ ಅನ್ನೋದಕ್ಕೋಸ್ಕರ ಇನ್ನೇನು ಮಾಡೋದು, ಲೇಟ್ ಆಗಿದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಶಾವಿಗೆ ಬಾತ್ ಮಾಡಿದ್ದೆ. ಶಾವಿಗೆ ಬಾತನ್ನು ರೆಡಿ ಮಾಡಿ ಕೊಟ್ಟು ನಂತರ ಕಾಫಿನೂ ಕೂಡ ಅವಳಿಗೆ ಕೊಟ್ಟು, ಆದರೆ ಅವಳು ಜಾಸ್ತಿ ತಿನ್ನಲಿಲ್ಲ, ಸ್ವಲ್ಪನೇ ತಿನ್ಕೊಂಡು ಹೋದ್ಲು. ಯಾಕಂದರೆ ಅವಳಿಗೆ ಫುಲ್ಲು ಖುಷಿ, ಯಾವಾಗ ಹೋಗಿ ಡ್ಯಾನ್ಸ್ ಮಾಡ್ತೀನಿ ಅನ್ನೋದಷ್ಟೇ ಅವಳ ಮೈಂಡಲ್ಲಿತ್ತು. ನಾನು ಎದ್ದೇಳಿಸ್ಲಿಲ್ಲ, ಅವಳೇ ಕೂಡ ಎದ್ಬಿಟ್ಲು. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಅವಳಿಗೆ ಟಿಫನ್ ಎಲ್ಲ ಮಾಡಿಸ್ಬಿಟ್ಟು ನಂತರ ಮೇಕಪ್ ಮಾಡೋಣ ಅಂತ ಹೇಳಿ ಅವಳ ಕಡೆ ಹೊರಟೋದೆ ನಾನು. ಜಾಸ್ತಿ ಏನು ಮೇಕಪ್ ಇಲ್ಲ, ಅವರು ಸ್ಕೂಲ್ ಕಡೆಯಿಂದ ಹೇಗೆ ಮೇಕಪ್ ಮಾಡಬೇಕು ಅಂತ ಹೇಳಿದಾರೋ ಹಾಗೆ ಮೇಕಪ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಯಾವ ರೀತಿ ಮೇಕಪ್ನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಇವತ್ತಿನ ಮೇಕಪ್ ಆಗಿರಲಿ ಅಥವಾ ನನ್ನ ಕೆಲಸ ಆಗಿರಲಿ, ಇವಳ ಮೇಕಪ್ ಹೇಗೆ ಮಾಡಿದ್ದೀನಿ ಅಥವಾ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ ಪ್ಲೀಸ್. ಮತ್ತು ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಸ್ಕೂಲ್ ವೀಡಿಯೋಸ್, ಡ್ಯಾನ್ಸ್ದು ಎಲ್ಲ ಇದೆ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ಯಾಕಂದರೆ ಇದು ತುಂಬ ದೊಡ್ಡದಾಗ್ಬಿಡುತ್ತೆ. ಈಗಾಗಲೇ 10 ಮಿನಿಟ್ಸ್ ಹತ್ರನೇ 9 ಮಿನಿಟ್ಸ್ ಆಗಿದೆ ಇದರಲ್ಲಿ ವೀಡಿಯೋಸು. ಹಾಗಾಗಿ ಇದು ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಡ್ಯಾನ್ಸಸ್ ಎಲ್ಲ ಸ್ಕೂಲಿಂದೆಲ್ಲ ತುಂಬ ಇದೆ, ಚೆನ್ನಾಗಿದೆ. ಅದನ್ನೆಲ್ಲ ಇನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರೀ ಮೇಕಪ್ ಅಷ್ಟೇ ನಾನು ನಿಮಗೆ ಹಾಕಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ಕೂಡ ನನಗೆ ಕಮೆಂಟ್ಸ್ ಮಾಡಿ ಪ್ಲೀಸ್.